ಸ್ನೇಹಿತರೆ ಎಲ್ರಿಗೂ ವಂದನೆಗಳು. ನೋಡಿ, ಇವರು ಭೂಮಿಕಾ ಅಂತೇಳಿ ಬಸವಾಪುರದವರು. ನೋಡಿ, ದಾವಣಗೆರೆ ಜಿಲ್ಲೆ, 38 ವರ್ಷ ವಯಸ್ಸಾಗಿದೆ ಇವರಿಗೆ. ಪಕ್ಕದ ಮನೆ ಖಾಲಿ ಇದೆಯಂತೆ, ಆ ಒಂದು ಮನೆಗೆ ಬಾಡಿಗೆ ಕೊಡ್ತಾರೆ. ಸೊ ಆ ಒಂದು ಮನೆಗೆ ಏನಾದ್ರು ಬರೋರು ಇಂಟ್ರೆಸ್ಟ್ ಇದ್ದರೆ ಹೋಗ್ಬೋದು. ನೋಡಿ, ವಿಷಯ ಬಂದ್ಬಿಟ್ಟು ಪಕ್ಕದ ಮನೆ ಖಾಲಿ ಇದೆ, ಓನರ್ ತುಂಬ ಪರಿಚಯ, ಅದೊಂದೇ ಕಾರಣಕ್ಕೋಸ್ಕರ ಆ ಮನೆಗೆ ಬರುವವರು ಇದ್ರೆ ಬರ್ಬೋದು. ಬಾಡಿಗೆ ವಿಷಯದಲ್ಲಿ ತುಂಬ ಒಳ್ಳೆಯವರು, ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಕೊಡ್ಬೋದು ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಅವ್ರಿಗೆ ಎಷ್ಟು ಅಂತ, ಇಷ್ಟೇ ಅಂತ ಹೇಳ್ಬಿಟ್ಟು ಎಷ್ಟಕ್ಕೆ ಬೇಕಾದ್ರೂ ಕೊಡ್ಬೋದು ಅವರು. ಹೌಸು ನೀರಿನ ವಿಚಾರದಲ್ಲಿ ಮನೆ ಮುಂದೆ ನೆಲ್ಲಿ ಇದೆ, ದಿನ ಬಿಟ್ಟು ದಿನ ನೀರು ಬಿಡ್ತಾರೆ ಏನು ತೊಂದರೆ ಇಲ್ಲ. ಒಂದು ಬೆಡ್ರೂಮ್ ಇರುತ್ತೆ, ಆದರೆ ಕಿಟಕಿ ಇಲ್ಲ, ಬಾಗಿಲು ಒಂದೇ, ಗಾಳಿ ಬೆಳಕು ಸರಿಯಾಗಿ ಬರಲ್ಲ. ಇನ್ನು ಮದುವೆ ಆದವರಿಗೆ ಮಾತ್ರ ಮನೆ ಕೊಡೋದು, ಇಲ್ಲ ಅಂದರೆ ಇಲ್ಲ. ಏಕೆ ಅಂತ ಗೊತ್ತಿಲ್ಲ, ಆ ಒಂದು ವಿಚಾರದಲ್ಲಿ ಇದುವರೆಗೂ ಕೇಳಿಲ್ವಂತೆ. ಏನೋ ಗೊತ್ತಿಲ್ಲ ಸ್ನೇಹಿತರೆ, ಅವ್ರವ್ರದ್ದು ಕ್ಯಾಲ್ಕುಲೇಷನ್ಸ್ ಏನೇನಿರ್ತೋ ಗೊತ್ತಿಲ್ಲ ನಮಗೆ. ಇನ್ನು ಜೀವನ ಸಿಹಿಯಾಗಿ ಇರಬೇಕು ಅಂತಂದರೆ ಈ ಒಂದು ಕೆಲಸನ ಮಾಡಿ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದಾಗಿ ಮುಂಚೆ ಎಲ್ಲ ಒಂದೇ ಕುಟುಂಬದಲ್ಲಿ ಸಂಬಂಧಿಕರು ಇರ್ತಿದ್ರು, ಆದರೆ ಈಗ ಅಪ್ಪ ಮಗ ಸೊಸೆ ಎಲ್ಲ ಬೇರೆ ಬೇರೆ ಮನೆ ಮಾಡಿಕೊಂಡು ಒಂಟಿಯಾಗಿರ್ತಾರೆ. ಅದಕ್ಕೆ ಪ್ರಾಬ್ಲಮ್ ಎದುರಿಸಲು ಕಷ್ಟ ಅನ್ನಿಸುತ್ತದೆ, ಹಾಗೆ ಒಂಟಿತನದಿಂದ ಜೀವನ ಬೇಸರವಾಗುತ್ತೆ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಸ್ನೇಹಿತರ ವಿಚಾರಕ್ಕೆ ಬಂದರೂ ಅಷ್ಟೇ, ಎಲ್ಲರೂ ಒಟ್ಟಿಗೆ ಇದ್ದರೆ ತುಂಬ ಮಜಾ ಇರುತ್ತೆ. ಇನ್ನು ಬೇರೆಯಾಗಿದ್ದರೆ ಯಾವನಿಗೆ ಬೇಕು ಬದುಕು ಅನ್ನುವಷ್ಟು ಮನಸ್ಸು ಕಹಿಯಾಗುತ್ತೆ. ಈಗಿನ ಕಾಲದಲ್ಲಿ ಹೀಗೆ ಏಕೆ ಅಂತ ಗೊತ್ತಾಗ್ತಾ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು 2 ಎಲ್ಲೋ ಡ್ರಮ್ಸ್ ಇರುತ್ತೆ, ನೀರು ತುಂಬಿಸಿ ಬಿಟ್ಟರೆ ದಿನವೆಲ್ಲ ಎಷ್ಟು ಬೇಕೋ ನೀರು ಅಷ್ಟು ಸಿಗುತ್ತೆ, ಬಟ್ಟೆ ಗಿಟ್ಟೆ ಏನು ಬೇಕಾದರೂ ಒಗೆಯಬಹುದು, ಅಷ್ಟು ಸುಂದರವಾಗಿರುತ್ತೆ ಅಂತಕ್ಕಂಥದ್ದು ಇಲ್ಲಿ ಹೇಳಿರ್ತಕ್ಕಂಥದ್ದು. ಇನ್ನು ಪಕ್ಕದ ಮನೆ ಎಂದರೆ ಹಿಂದ್ಗಡೆ ಇದೆ ಮನೆ. ಮನೆಯ ಒಂದು ಕಾಂಪೌಂಡ್ನಲ್ಲಿ ಗಿಡ ಹಾಕಿಕೊಳ್ಳಲು ವಿಶಾಲವಾದ ಜಾಗ ಇದೆ, ಅಷ್ಟಿದ್ದರೂ ಕೂಡ ಸಾಕು. ಒಂದು ಸ್ಮಾಲ್ ರೂಮ್ ಸಹ ಇದೆ, ಸಮಾರಂಭಗಳು ಏನಾದರೂ ಜರುಗಿದಾಗ ಮೇಲ್ಗಡೆಯಲ್ಲಿ ಮಾಡ್ಬೋದು. ನೋಡ್ತಾ ಇರ್ಬೋದು ನೀವು, ಇಲ್ಲಿ ಮೇಲ್ಗಡೆ ಒಂದು ರೂಮ್ ಸಹ ಇರ್ತಕ್ಕಂಥದ್ದು. ಅಲ್ಲಿ ಒಂದು ಫಂಕ್ಷನ್ಸ್ ಅಥವಾ ಏನೇ ಒಂದು ಸಮಾರಂಭಗಳಿದ್ರೆ, ಬರ್ಡೇ ಪಾರ್ಟಿ ಅಥವಾ ಏನೇ ಒಂದು ವೆಡ್ಡಿಂಗ್ ಪಾರ್ಟಿ ಆಗಿರ್ಬೋದು, ಅಲ್ಲಿ ಮೇಲ್ಗಡೆ ಮಾಡ್ಕೋಬೋದು ಸ್ನೇಹಿತರೆ.